ನಮಗ್ ಗೊತ್ತಿಲ್ದೇನೆ ಅವರಿಬ್ರು ಮಧ್ಯೆ ಏನೋ ನಡೀತಿದೆ ಅಂತ ನನ್ನ ಅನುಮಾನ. ನನ್ ಬಗ್ಗೆ ಬಿಟ್ರೆ ಎಲ್ಲಾರ್ ಬಗ್ಗೆನೂ ಮಾತಾಡ್ಕೋತಾರೆ. ನನ್ ಐಡೆಂಟಿಟಿನ ನಾನೇ ಕ್ರಿಯೇಟ್ ಮಾಡ್ಕೋಬೇಕು. ನಡೆದಿರೋ ವಿಷಯನ ಶ್ರೀಕರ್ ಅವ್ರ ಹತ್ರ ಹೇಳ್ಬಿಟ್ರೆ ನಿಹಾರಿಕಾನ 5 ನಿಮಿಷ ಕೂಡ ಮನೇಲಿರೋದಕ್ ಬಿಡಲ್ಲ. ನಿಹಾರಿಕಾ ಬಗ್ಗೆ ಎಲ್ಲನೂ ಹೇಳಿ ಅವಳ ನಿಜ ರೂಪನ ಬಯಲ್ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ನಂಗೆ ಒಳ್ಳೇದೇ ಆಗುತ್ತೆ. ಆದರೆ ನಂಗೂ ನಿಹಾರಿಕಾಗೂ ಮಧ್ಯ ಇರೋ ಕಂಡೀಷನ್ಸ್ ಪ್ರಕಾರ ರೌಡಿಗಳಿಂದ ನನ್ನ ಮೇಲೆ ಹತ್ಯಾ ಪ್ರಯತ್ನ ಮಾಡಿಸಿರೋ ವಿಷಯದ ಬಗ್ಗೆ ಶ್ರೀಕರ್ ಅವರು ಕೂಡ ಹೇಳ್ಬಾರ್ದು. ಅವನಿ, ಸ್ಟೇಜ್ ಮೇಲೆ ನಡೆದ ಅಟ್ಯಾಕ್ ವಿಷಯದ ಬಗ್ಗೆ ಅಮ್ಮ ಅಪ್ಪನಿಗೆ ಹೇಳ್ತಿದ್ರೆ ನಿಹಾರಿಕಾ ಮಾತನ್ನ ನಂಬ್ತಾರೆ ಹೊರತು ನನ್ನ ಮಾತನ್ನ ನಂಬ್ತಿಲ್ಲ. ನನಗ್ ಮಾತ್ರ ಆ ವಿಷಯದಲ್ಲಿ ನಿಹಾರಿಕಾ ಮೇಲೆ ತುಂಬಾ ಅನುಮಾನ ಬರ್ತಿದೆ. ನೀನು ಕೂಡ ಅನ್ಕೊಳ್ತೇನೆ ಹಾಗಾಗಿರತ್ತೆ ಅಂತ ಸಮರ್ಥಿಸ್ಕೊಳ್ತಿದೀಯ. ಅವನಿ, ಆ ವಿಷಯ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಯಾಕೆ ಪದೇ ಪದೇ ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡ್ದೇನೆ ಹೇಗಿರ್ತೀನಿ ಅವನಿ? ನಿನಗೇನು ಆಗ್ಲಿಲ್ಲ, ಅದಕ್ಕೆ ಸರಿ ಹೋಯ್ತು. ಏನಾದ್ರೂ ಆಗಿದ್ರೆ? ಏನಾದ್ರೂ ಅಂದ್ರೆ? ಏನಾದ್ರೂ ಅದೇ ಏನದು ಹೇಳಕ್ಕಾಗಲ್ಲ. ಸತ್ತೋಗಿದ್ರೆ ಅಂತನಾ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಆ ಊಹೆನ ಕೂಡ ನಾನು ಸಹಿಸ್ಕೊಳ್ಳೋದಿಲ್ಲ. ಇನ್ಯಾವತ್ತೂ ಆ ಮಾತು ಅನ್ಬೇಡ. ನಾನಂದ್ರೆ ಅಷ್ಟೊಂದಿಷ್ಟನಾ? ಪ್ರಾಣ. ಅದಕ್ಕಿಂತ ದೊಡ್ಡ ಮಾತು ಇನ್ನೇನಾದ್ರೂ ಇದ್ರೆ ಅದು ಕೂಡ ಸರಿ ಹೋಗಲ್ಲ. ಒಂದ್ ವೇಳೆ ನಾನ್ ಸತ್ತೋದ್ರೆ ನೀವ್ ಹೇಗಿರ್ತೀರಾ? ನಿನಗೇನಾದ್ರೂ ಆದ್ರೆ ನಾನು ಬದುಕೋದಿಲ್ಲ. ಈ ಲೋಕದಲ್ಲಾದ್ರೂ ಯಾವ ಲೋಕದಲ್ಲಾದ್ರೂ ಇಬ್ರು ಸಾಗೋಗುತ್ತೆ. ಎಷ್ಟು ದಿನ ಹೀಗೆ? ಏನ್ ಮಾತಾಡ್ತಿದ್ದೀರಾ? ಹೌದು, ಮತ್ತೆ ಇನ್ನೇನ್ ಮಾತಾಡ್ಬೇಕು? ನಾನು ಹೇಳ್ದೆ ಇರುವಾಗ ಕಾಲ ಆದ್ರೂ ನಿಜನ ಹೇಳ್ಬೇಕು. ಪರಿಣಾಮಗಳ ವಿಷಯನ ಆಮೇಲೆ ನೋಡ್ಕೋಬಹುದು. ಸ್ಟೇಜ್ ಮೇಲೆ ಧೈರ್ಯವಾಗಿ ತಾಳಿನ ನೀನ್ ತೋರಿಸ್ದಾಗ ಹೇಗಾದ್ರೂ ನಮ್ ಬಗ್ಗೆ ವಿಷಯ ಗೊತ್ತಾಗ್ಬೇಕು ಅಂತ ಬೇಡ್ಕೊಂಡೆ. ಹೌದಾ? ಮತ್ತೆ ಭಕ್ತೆ ಬಗ್ಗೆ ಹೇಳ್ಬಾರ್ದಿತ್ತಾ? ಭಕ್ತೆ ಆದ್ರೂ ನೀನೆ, ಹೆಂಡತಿ ಆದ್ರೂ ನೀನೆ. ನಮ್ ಬಂಧ ಯಾವತ್ತಿಗೂ ಬೇರೆ ಆಗಲ್ಲ, ಯಾವಾಗ್ಲೂ ಹೀಗೆ ಇರುತ್ತೆ. ಸೌಮ್ಯ, ಚಿಕ್ಕಮ್ಮ, ಅಮ್ಮ ಎಲ್ಲಿ? ಕೇಳ್ತಿರೋದ್ ನಿನ್ನೆ. ಯಾಕೆ ಮಾತಾಡ್ತಿಲ್ಲ? ಅಮ್ಮ ಮನೇಲಿದ್ದಾರೆ ಚಿಕ್ಕಮ್ಮ. ಮನೇಲಿದ್ದಾಳೆ ಅಂದ್ರೇನು? ದಿನಾ ಸ್ಕೂಲಿಂದ ಅಮ್ಮನೇ ಅಲ್ವಾ ಕರ್ಕೊಂಡು ಹೋಗ್ತಾ ಇದ್ದಿದ್ದು? ಮತ್ತೆ ಇವತ್ತು ಒಬ್ಳೆ ಹೋಗ್ತಿದ್ಯಲ್ಲ? ನಾನು
ಒಬ್ಳೇ ಬರ್ತೀನಿ ಬಿಡಮ್ಮ, ನೀನ್ ಬರ್ಬೇಡ ಅಂತ ಹೇಳ್ದೆ. ಅದಕ್ಕೆ ಅಮ್ಮ ಬರ್ಲಿಲ್ಲ. ಸರಿ ಚಿಕ್ಕಮ್ಮ, ನಾನು ಹೋಗ್ತೀನಿ, ಬಾಯ್. ಸೌಮ್ಯ ನಿಂತ್ಕೋ. ಏನ್ ಚಿಕ್ಕಮ್ಮ? ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದೀಯಾ? ನಾನೇನ್ ಸುಳ್ಳು ಹೇಳಿಲ್ಲ ಚಿಕ್ಕಮ್ಮ. ನೀನ್ ಹೇಳ್ತಾ ಇರೋದ್ ನಿಜ ಅಂತ ನನ್ ಮೇಲೆ ಆಣೆ ಇಟ್ಟು ಹೇಳು. ಆಣೆ ಮಾಡು. ಅಮ್ಮ ಬರ್ದೇ ಇರೋದಕ್ಕೆ ಯಾವುದೋ ಒಂದು ಕಾರಣ ಇರತ್ತೆ. ಅದೇನು ಅಂತ ಹೇಳು. ಅಪ್ಪ ಹೊಡೆದ್ರಾ? ಇಲ್ಲ ಚಿಕ್ಕಮ್ಮ. ಮತ್ತೆ ಅಮ್ಮ ನಡೆಯೋದಕ್ಕೆ ಕಷ್ಟ ಪಡ್ತಿದ್ದಾರೆ. ಯಾಕೆ? ಕಾಲಿಗೆ ಗಾಯ ಆಗಿದ್ಯಾ? ಶಿವರಾತ್ರಿ ದಿನ ನೀವೆಲ್ಲ ಹೋದ್ಮೇಲೆ ಅಮ್ಮ ಏನ್ ಮಾಡಿದ್ರು ಗೊತ್ತಾ? ಸ್ವಾಮಿ, ನಮ್ಮ ತಂದೆ ತಾಯಿ ತೀರ್ಕೊಂಡ್ಮೇಲೆ ನಾನು ಅಮ್ಮನಾಗಿ ಬದಲಾಗಿ ನನ್ನ ತಂಗಿನ ಮಗಳ ಹಾಗೆ ನೋಡ್ಕೊಳ್ಳೋಣ ಅಂದ್ಕೊಂಡೆ. ಆದರೆ ನನ್ನ ತಂಗಿನೇ ಅಪ್ಪನಾಗಿ ಬದಲಾಗಿ ಕುಟುಂಬದ ಭಾರನೆಲ್ಲ ಹೊರ್ತಿದ್ದಾಳೆ. ಇನ್ನೂ ಹೊರ್ತಾನೇ ಇದ್ದಾಳೆ. ಚಿಕ್ಕಂದ್ಲಿಂದನೂ ಅವಳಿಗೆ ಎಲ್ಲ ಕಷ್ಟಗಳು. ಶ್ರೀಕರ್ ಮದುವೆ ಆದಮೇಲೆ ಅವಳ ನೋವುಗಳು ತೀರ್ ಹೋಗುತ್ತೆ ಅಂದ್ಕೊಂಡಿದ್ದೆ. ಆ ಮನೇಲಿ ಕೂಡ ನರಕ ಅನುಭವಿಸದೆ ತಪ್ಪಿಲ್ಲ. ನನ್ನ ತಂಗಿ ಬಗ್ಗೆ ಆ ಮನೇಲಿ ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡು. ಅವರೆಲ್ಲರೂ ಆದರಿಸೋ ಹಾಗೆ ಆಶೀರ್ವದಿಸು. ನನ್ನ ತಂಗಿ ಸಂಸಾರನ ಉಳಿಸು. ಒಂದು ಅಕ್ಕ ಆಗಿ ಅವಳ ಸಂಸಾರ ಸರಿ ಹೋಗೋದಕ್ಕೋಸ್ಕರ ನನ್ನ ಕಡೆಯಿಂದ ನಾನು ಮಾಡಬೇಕಾಗಿರೋದನ್ನ ಮಾಡ್ತೀನಿ. ಏನ್ ಮಾಡಕ್ ಹೊರಟಿದ್ಯಾ ಅಮ್ಮ? ಕಷ್ಟವಾದ ಕೋರಿಕೆಗಳು ನೆರವೇರಬೇಕು ಅಂದರೆ ಕಠಿಣವಾದ ಪೂಜೆ ಮಾಡಬೇಕಮ್ಮ. ಆಗಲೇ ಆ ಶಿವನ ಕೃಪಾ ಕಟಾಕ್ಷೆಯಿಂದ ಚಿಕ್ಕಮ್ಮ ಜೀವನ ಸರಿ ಹೋಗುತ್ತೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಮ್ಮ, ಕಾಲ್ ಸುಟ್ಟೋಗತ್ತಮ್ಮ, ಹೊರಗಡೆ ಬಂದ್ಬಿಡಮ್ಮ. ಓಂ ನಮಃ ಶಿವಾಯ. ಕಾಲ್ ಸುಟ್ಟೋದ್ರು ಮೈ ಸುಟ್ಟೋದ್ರು ಪರವಾಗಿಲ್ಲ, ಸಹಿಸ್ಕೋತೀನಿ. ನನ್ನ ತಂಗಿ ಸಂಸಾರ ಹಾಳಾದ್ರೆ ಮಾತ್ರ ಸಹಿಸೋದಿಲ್ಲ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಷ್ಟೆಲ್ಲ ಆಯ್ತು ಚಿಕ್ಕಮ್ಮ. ಅವಾಗಿಂದ ಅಮ್ಮಂಗ್ ನಡಿಯಕ್ಕಾಗ್ತಾ ಇಲ್ಲ ಪಾಪ. ಅಪ್ಪ ಅಂತೂ ತಲೆನೇ ಕೆಡಿಸ್ಕೊಂತಿಲ್ಲ. ಅಮ್ಮ ಹಾಗೆ ನೋವು ತಿಂತ ನನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ ಅಂದ್ರು. ನಾನೇ ಬೇಡ ಅಂತ ಅಂದೆ. ಸರಿ, ಮನೆಗೆ ಹೋಗೋಣವಾ? ಬಾ. ಆ ರೂಮಲ್ಲಿ ಮಲ್ಕೊಂಡಿದ್ದಾರೆ ಚಿಕ್ಕಮ್ಮ. ಸೌಮ್ಯ,
ಬಂದೇನಮ್ಮ. ಬಂದ್ಬಿಟ್ಟೆ ಅಮ್ಮ. ಕಾಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಮ್ಮ. ನನ್ ಬಂಗಾರ ಅಲ್ವಾ? ಸರಿ ಅಮ್ಮ. ಪುಟ್ ಪುಟ್ ಕೈಯಿಂದ ಹಚ್ತಿದ್ರೆ ತುಂಬಾ ಹಾಯವಾಗಿದೆ ತಾಯಿ. ಚಿಕ್ಕವಳಾಗಿದ್ರು ಕೂಡ ದೊಡ್ಡ ಮನಸ್ಸಿಂದ ತಾಯಿಗೆ ಸೇವೆ ಮಾಡ್ತಿದೀಯ. ಸತ್ತು ನಿನ್ನ ಹೊಟ್ಟೆಲೇ ಹುಟ್ಟಿ ನೀನ್ ಯಾಕೆ ಹಚ್ಚಿದೆ ಅವನಿ? ಏನ್ ಕೆಲ್ಸ ಇದು? ಸೌಮ್ಯ, ಚಿಕ್ಕಮ್ಮ ಬಂದಿದ್ದಾಳೆ ಅಂತ ಹೇಳ್ಬೇಕಲ್ವಾ ನೀನು? ಇಳಿಬೇಡ, ರೆಸ್ಟ್ ತಗೋ. ನನ್ಗೇನು ಆಗಿಲ್ಲ ಬಿಡು ಅವನಿ. ನಡೆದಿದ್ದೆಲ್ಲ ಸೌಮ್ಯ ಹೇಳಿದ್ಲು. ಅಷ್ಟಕ್ಕೂ ಇವಳಿಗೆ ಏನ್ ಹೇಳಿದ್ರು ಹೇಳ್ಬಿಡ್ತಾಳೆ. ಹೇಳ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಚಿಕ್ಕಮ್ಮಂಗ ಅನುಮಾನ ಬಂದು ಆಣೆ ಮಾಡು ಅಂದ್ರು, ಅದಕ್ಕೆ ಹೇಳ್ದೆ ಅಮ್ಮ. ಒಳ್ಳೆ ಕೆಲ್ಸನೇ ಮಾಡಿದ್ಯಾ ಬಿಡು. ಯಾಕೆ ಹೀಗ್ ಮಾಡ್ದೆ ಅಕ್ಕ? ನಿನ್ ಜೀವನಕ್ಕೋಸ್ಕರ ಹರಕೆ ಮಾಡ್ಕೊಳ್ಳೋದು, ಪೂಜೆ ಮಾಡೋದು ನನಗ್ ಮಾಮೂಲಿನೇ ಅಲ್ವಾ? ಇಲ್ಲ ಅಂದಿದ್ರೆ ಇದಕ್ಕೂ ಮುಂಚೆ ಕಠಿಣವಾದ ದೀಕ್ಷೆನೆ ಮಾಡ್ತಿದ್ದೆ. ಇವಾಗ ಕೆಂಡದ ಮೇಲೆ ನಡೆದಿದ್ದೀನಿ, ಅಷ್ಟೇ ವ್ಯತ್ಯಾಸ. ನೀನ್ ಹೀಗ್ ಮಾಡ್ದೆ ಅಂತ ನನ್ ಬದುಕು ತಕ್ಷಣ ಸರಿ ಹೋಗ್ಬಿಡತ್ತಾ? ಇಲ್ಲ ಅಂದ್ರೆ ನಮ್ ಮನೇಲಿ ನಮ್ ಬಗ್ಗೆ ನಿಜ ತಕ್ಷಣ ಗೊತ್ತಾಗ್ಬಿಡತ್ತಾ ಹೇಳು? ನೀನ್ ಸುಮ್ನೆ ಗಾಯ ಮಾಡ್ಕೊಂಡೆ ಅಷ್ಟೇ. ನಮ್ಮ ಮನ್ಸಿಗಾಗಿರೋ ಗಾಯಗಳ ಜೊತೆ ಹೋಲಿಸ್ಕೊಂಡ್ರೆ ಇದೆಲ್ಲ ಗಾಯ ಏನ್ ಹೇಳು? ನೋಡವನಿ, ನಿಜ ಬೇಗ ಬಯಲಾಗ್ಬೋದು, ಬಯಲಾಗದೆ ಇರಬಹುದು. ನಾವು ಕೋರು ಕೋರಿಕೆಗಳು ಬೇಗ ನೆರವೇರ್ಬೋದು, ನೆರವೇರ್ದೇನೆ ಇರ್ಬೋದು. ಆದ್ರೆ ನಮ್ಮಂತ ಅಭಾಗ್ಯರಿಗೆ ದೇವ್ರ ಮೇಲೆ ಒಂದು ನಂಬಿಕೆ, ಆಸೆ ಅಂತೂ ಇದ್ದೇ ಇರುತ್ತೆ ಅಲ್ವಾ? ಅದಕ್ಕೆ ಕೆಂಡದ ಮೇಲೆ ನಡೆದು ನನ್ನ ತಂಗಿ ಸಂಸಾರದಲ್ಲಿ ಯಾರೂ ಬೆಂಕಿ ಹಚ್ಚಬಾರ್ದು ಅಂತ ಬೇಡ್ಕೊಂಡೆ. ದೇವಸ್ಥಾನದಲ್ಲಿ ಅತ್ತೆ ಅಂದಿರೋ ಮಾತುಗಳು ನನ್ನ ಮನ್ಸಲ್ಲಿ ಭಯ ಹುಟ್ಟಿಸ್ತು. ಜಾತಕ ಹೊಂದಾಣಿಕೆ ಆಗೋ ಸೊಸೆ ಮಾತ್ರನೇ ನನ್ನ ಮನೆಗೆ ಚಿಕ್ಕ ಸೊಸೆ ಆಗ್ತಾಳೆ ಅಂತ ಹೇಳಿದ ಮಾತುಗಳು ಚಾಕು ಚುಚ್ಚಿದಾಗೆ ಚುಚ್ತು. ರಕ್ತ ಸಂಬಂಧ ಆಗಿದ್ರು, ಸ್ವಂತ ಬಂಧುನೇ ಆಗಿದ್ರು, ಜಾತಕ ಹೊಂದಾಣಿಕೆ ಆಗದೆ ಇದ್ದಿದ್ದಕ್ಕೆ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳಕ್ ಆಗ್ಲಿಲ್ಲ. ಜಾತಕಕ್ಕೆ ನಾವಷ್ಟು ಬೆಲೆ ಕೊಡ್ತೀವಿ. ಅದಕ್ಕೆ ಇಷ್ಟು ವರ್ಷಗಳ ನಂತರ ನಿಹಾರಿಕಾ ನಾವು ಕೇಳ್ಕೊಂಡಿರೋ ಜಾತಕದಿಂದ ನಮ್ಮ ಮನೆ ಚಿಕ್ಕ ಸೊಸೆಯಾಗಿ ಬರ್ತಿದ್ದಾಳೆ. ಅದಕ್ಕೆ ಆ ಕ್ಷಣ ಏನ್ ಮಾಡ್ಬೇಕು ಅಂತ ತೋಚ್ದೆ. ಭಾರನೆಲ್ಲ ಪರಮೇಶ್ವರನ್ ಮೇಲೆ ಹಾಕ್ದೆ. ಈ ಶಿವರಾತ್ರಿ ದಿನ ನಿಹಾರಿಕಾನ್ ಸೊಸೆಯಾಗಿ ಕರ್ಕೊಂಡು ಹೋಗಿದ್ದತ್ತೆ ಬರೋ ಶಿವರಾತ್ರಿ ದಿನ ನಿನ್ನ ಸೊಸೆಯಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಆ ಶಿವನನ್ನ ಬೇಡ್ಕೊಂಡೆ. ಖಂಡಿತ ಅದೇ ನಡೆಯುತ್ತೆ. ನಿನ್ ಜೀವನ ಸರಿಯಾಗುತ್ತೆ ಅನ್ಕೊಂಡ್ರೆ ಇಂಥ ಗಾಯನ ಸಹಿಸ್ಕೊಳ್ಳೋದೇನು ಅವನಿ? ನಾನ್ ನನ್ನ ಪ್ರಾಣನಾದ್ರೂ ಕೊಟ್ಬಿಡ್ತೀನಿ. ಅಕ್ಕ,
ಅಳಬೇಡ. ನನ್ನ ಬಗ್ಗೆ ನೀನ್ ಏನು ಯೋಚನೆ ಮಾಡಬೇಡ. ಅಕ್ಕ, ಔಷಧಿ ತಗೊಂಡಿಲ್ವಾ? ಔಷಧಿ ತಗೊಂಡ್ ಬನ್ನಿ ಅಂತ ನಿಮ್ ಭಾವಂಗ್ 100 ರೂಪಾಯಿ ಕೊಟ್ಟಿದ್ದೀನಿ. ಎಣ್ಣೆ ತಗೋತಾರೆ ಹೊರತು ಮೆಡಿಸಿನ್ಸ್ ತಗೊಂಡ್ ಬರಲ್ಲ. ನಾನು ಹೋಗಿ ತಗೊಂಬರ್ತೀನಿರು. ಏನ್ ಬೇಡ ಅವನಿ. ಅಕ್ಕ, ನೀನೇನ್ ಮಾತಾಡ್ಬೇಡ, ನಾನು ಈಗಲೇ ಹೋಗಿ ತಗೊಂಬರ್ತೀನಿ. ಅವನಿ. ಸೌಮ್ಯ, ನೋಡ್ಕೋ. ಅವನಿಂದ ನನಗೆ ಪ್ರೈವೇಸಿ ಇಲ್ಲದೆ ಇರೋ ಹಾಗಾಗಿದೆ. ಜೊತೆಗೆ ಶ್ರೀಕರ್ ಅವನಿಗೆ ತಾಳಿ ಕಟ್ಟಿರೋದಕ್ಕೆ ಮನ್ಸು ಬದಲಾಯಿಸ್ಕೊಳಕ್ಕಾಗ್ತಿಲ್ಲ. ಇಂಥ ಜಾಗದಲ್ಲಾದ್ರೂ ಶ್ರೀಕರ್ ಅವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗ್ತಾ ಹತ್ರ ಮಾಡ್ಕೋಬೇಕು. ಇಲ್ಲಿಂದ ಇಬ್ರು ಕಾರಲ್ಲೇ ಹೋಗ್ಬೇಕು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಶ್ರೀಕರ್ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಏನ್ ವಿಷಯ ಮೇಡಮ್? ಹೇಳೋವರೆಗೂ ಮೀಟ್ ಮಾಡೋದಕ್ಕೆ ಪರ್ಮಿಷನ್ ಸಿಗಲ್ವಾ ಹೇಗೆ? ಹಾಗೇನಿಲ್ಲ ಮೇಡಮ್, ಕ್ಯಾಬಿನ್ ಅಲ್ಲಿ ಇದಾರೆ, ಹೋಗಿ. ಅಷ್ಟು ಆಟಿಟ್ಯೂಡ್ ತೋರಿಸ್ತಿದ್ದಾಳೆ, ಯಾರಿರ್ಬೋದು? ಹಾಯ್. ಯಾವುದೋ ದೆವ್ವನ್ ನೋಡ್ದ ಹಾಗೆ ಯಾಕಷ್ಟೊಂದು ಶಾಕ್ ಆಗ್ತಾ ಇದ್ದೀರಾ? ಯಾಕೆ ಬಂದೆ? ಬರ್ಬಾರ್ದಾ ಏನು? ಆ ರಾಕ್ಷಸಿ ನನ್ನ ಅವರ ಮಧ್ಯ ದೂರ ಬೆಳೆಸ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ದಾಳೆ. ಕಡೆ ಪಕ್ಷ ಇಲ್ಲಾದ್ರೂ ಶ್ರೀಕರ್ ಅವ್ರ ಜೊತೆಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ಅರ್ಜೆಂಟ್ ವರ್ಕಲ್ಲಿದ್ದೀನಿ, ನಾನು ಡಿಸ್ಟರ್ಬ್ ಮಾಡ್ದೇನೆ ಹೊರಗಡೆ ಹೋಗು. ಅರೆ, ಹೆಂಡತಿ ಆಗೋಳು ಮೊದಲನೇ ಸಲ ಆಫೀಸಿಗೆ ಬಂದ್ರೆ ಕಾಫಿ ಆಫರ್ ಮಾಡೋದನ್ನ ಬಿಟ್ಟು ಹೊರಗಡೆ ಹೋಗು ಅಂತಿದ್ದೀರಲ್ಲ, ಇದು ತುಂಬಾ ತುಂಬಾ ತಪ್ಪು ಶ್ರೀಕರ್ ಅವರೇ. ಅಲ್ಲೋಡಿ, ಅವನಿ ಅವ್ರು ಬರ್ತಿದ್ದಾರೆ. ಅವನಿಯವರೇ, ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಜಾಯ್ನ್ ಆಗ್ತೀರಾ? ಇಲ್ಲ, ಕ್ಯಾಶುಯಲ್ ಆಗಿ ಶ್ರೀಕರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೆ. ಎಕ್ಸ್ಕ್ಯೂಸ್ ಮೀ. ಆಲ್ರೆಡಿ ಒಬ್ಳು ಹುಡುಗಿ ಹೋದ್ಲು, ಇವಾಗ ಅವನಿ ಹೋಗ್ತಿದ್ದಾಳೆ. ಒಳಗಡೆ ಏನ್ ನಡೆಯುತ್ತೋ ಏನೋ. ಏನೋ ನಡೆಯುತ್ತೆ ಅನ್ಸುತ್ತೆ. ಶ್ರೀಕರ್ ಅವರೇ, ನೀವು ಅವನಿಗೆ ಸಪೋರ್ಟ್ ಮಾಡ್ತಾ ಇರೋದು ನನಗೊಂಚೂರು ಇಷ್ಟ ಆಗ್ತಾ ಇಲ್ಲ. ಆ ಅವನಿ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಪ್ಲೀಸ್. ಏಯ್, ಯಾಕೆ ಹತ್ರ ಬರ್ತಿದ್ಯಾ? ದಯವಿಟ್ಟು ಅಲ್ಲಿ ಹೋಗಿ ಕೂತ್ಕೋ, ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ.